ಜನತಾ ಪಾರ್ಟಿ ಸವದತ್ತಿ ಮಂಡಳ ವತಿಯಿಂದ ಒಂದು ತಾವು ಪ್ರತಿಭಟನೆ ಮಾಡಿ ಮನವಿಯನ್ನು ಸಲ್ಲಿಸಿದ್ದೀರಿ. 2025-26ನೇ ಸಾಲಿನ ಸವದತ್ತಿ ತಾಲೂಕಿನ ರೈತರಿಗೆ ಬೆಳೆ ವಿಮೆ ಪರಿಹಾರ ಮತ್ತು 2026-27ನೇ ವರ್ಷವನ್ನು ಬರಗಾಲ ಪೀಡಿತ ಎಂದು ಘೋಷಿಸುವ ಕುರಿತು ತಾವು ಮನವಿಯನ್ನು ಸಲ್ಲಿಸಿದ್ದೀರಿ. ನಾವು ಮತ್ತು ಸಹಾಯಕ ಕೃಷಿ ನಿರ್ದೇಶಕರು ಸವದತ್ತಿಯವರು ಸಹಿತ ನಾವಿಲ್ಲಿ ಉಪಸ್ಥಿತರಿದ್ದೀವಿ. ಈಗ ಮೊದಲೇದಾಗಿ ಸರ್ಕಾರ ಅವರು ಹೇಳಿದಂಗೆ 1-2 ಪಾಯಿಂಟ್ ತಮ್ಮ ಕ್ಲಾರಿಫಿಕೇಶನ್ ಮಾಡ್ತೀನಿ. ಮೊನ್ನೆ 17ನೇ ತಾರೀಕು ನಾವು ಎಲ್ಲ ರೈತ ಮುಖಂಡರೊಂದಿಗೆ ಮತ್ತು ಎಲ್ಲ ಬ್ಯಾಂಕರ್ಸು ಮೀಟಿಂಗ್ ಕರೆದಿದ್ದೀವಿ. ನಾವು 17ನೇ ತಾರೀಕು ಶುಕ್ರವಾರ ಸಾಯಂಕಾಲ ನಮ್ಮ ಆಫೀಸ್ನಲ್ಲಿ ಮೀಟಿಂಗ್ ಕರೆದು ನಾನು 15ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ರೀ. ಹೆಸರು ಮತ್ತು ಉದ್ದಿಗೆ ಗೊಂಜಾಳ ಮತ್ತು ಮೆಕ್ಕೆಜೋಳ ಬೇರೆ ಎಲ್ಲದಕ್ಕೂ 30ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಬೆಳೆ ವಿಮೆ ಕಂತನ್ನು ತುಂಬಕ್ಕೆ ಇನ್ಶೂರೆನ್ಸ್ ಅಮೌಂಟನ್ನು ನಾವು ಇದನ್ನು ಮಾಡೋಕ್ಕೆ 15ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು. ಮತ್ತು ಸರ್ಕಾರದಿಂದ ಇದನ್ನು ಮಾಡಿದ್ದಕ್ಕೆ 22ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟರು. ನಾವು 17ನೇ ತಾರೀಕು ಕರೆದು ಸ್ವಲ್ಪ ಎಲ್ಲರಿಗೂ ನಾವು ಸ್ಟ್ರಿಕ್ಟ್ ಡೈರೆಕ್ಷನ್ ಕೊಟ್ಟಿದ್ದೆವು. ನಮಗೆ ಎಸ್ಪೆಷಲಿ DCC ಬ್ಯಾಂಕು ಸ್ವಲ್ಪ ಕಂಪ್ಲೇಂಟ್ ಜಾಸ್ತಿ ಬಂದಿದ್ದು, ಆಮೇಲೆ KVG ಬ್ಯಾಂಕ್ ಒಂದು, ಆಮೇಲೆ ಕೆನರಾ ಬ್ಯಾಂಕಿಂದ ಒಂದು 3 ಬ್ಯಾಂಕಿದ್ದು ನಮ್ಗೆ ಸಮಸ್ಯೆ ಆಗಿತ್ತು. ನಾವು DCC ಬ್ಯಾಂಕಿನಾಗ ಏನಂತಾರಂತೆ, ಆ್ಯಕ್ಚುಲಿ ಸೊಸೈಟಿ ಒಳಗೆ ತುಂಬಕ್ಕೆ ಅವಕಾಶ ಇಲ್ಲ ರೀ. ಸೊಸೈಟಿ ಇರೋದು DCC ಬ್ಯಾಂಕ್ ಅಂಡರ್ ಇರ್ತದೆ, ಸರ್ಕಾರಕ್ಕೆ ಗೊತ್ತೈತಿ, ಅವರು ಡೈರೆಕ್ಟರ್ ಅದಾರ. ಅದಕ್ಕೆ ಸೊಸೈಟಿಗಳು ಇರೋದು DCC ಬ್ಯಾಂಕ್ ಕಂಟ್ರೋಲ್ನಾಗ ಇರ್ತಾವೆ. ಸೊಸೈಟಿಗೆ ನೇರವಾಗಿ ಸರ್ಕಾರ ನಿಯಮಾವಳಿ ಪ್ರಕಾರ ಸೊಸೈಟಿ ಒಳಗೆ ಇನ್ಶೂರೆನ್ಸ್ ತುಂಬಕ್ಕೆ ಅವಕಾಶ ಇಲ್ಲ. ದಯವಿಟ್ಟು ರೈತರು ಆ ರೆಸ್ಪೆಕ್ಟಿವ್ ಎಲ್ಲಿ ನಿಮಗೆ ಹತ್ತಿರದ DCC ಬ್ಯಾಂಕ್ ಇರ್ತದೆ ಅಲ್ಲಿ ತುಂಬಬೇಕು. ಇಲ್ಲಾಂದ್ರೆ ನಿಮ್ದು ಎಲ್ಲಿ ಲೋನ್ ಇರ್ತೈತಿ, ನೀವು ಎಲ್ಲಿ ಲೋನ್ ಮಾಡಿರ್ತಾರಲ್ಲ ಅಲ್ಲಿ ತುಂಬಬೇಕು. ಅಲ್ಲಿ ಒಂದು 2-3 ಪಾಯಿಂಟ್ ಬ್ಯಾಂಕರ್ಸು ಅಬ್ಜೆಕ್ಷನ್ ಮಾಡಿದರು. ಏನಂದ್ರೆ ಅವರು ಕಬ್ಬು ಅಂತ ಹಾಕಿರ್ತಾರೆ, ಕಬ್ಬಿಗೆ ಲೋನ್ ತೊಗೊಂಡಿರ್ತಾರೆ. ಈಗ ಅವ್ರ ಹೆಸರು ಉದ್ದು ಗೊಂಜಾಳ ಬೆಳೆದಿರ್ತಾರೆ, ನಾವು ತುಂಬಿಸ್ಕೊಳ್ಳ ಅಂತ ಅಂದಿದ್ದಕ್ಕೆ ನಾವು ಅವ್ರಿಗೊಂದು ಅಫಿಡೇಟ್ ತೊಗೊಂಡೆ, ರೈತರ ಕಡೆಯಿಂದ ಒಂದು ಅಫಿಡೇಟ್ ತೊಗೊಂಡು. ಯಾಕೆ ಹೋದ ವರ್ಷ ಕಬ್ಬು ಇರ್ತೈತಿ, ಆಮೇಲೆ ಈ ಕಬ್ಬು ತೆಗೆದ ಗೊಂಜಾಳ ಹಾಕಿರ್ತಾನೆ, ಹೆಸರು ಹಾಕಿರ್ತಾರೆ, ಉದ್ದು ಹಾಕಿರ್ತಾರೆ. ಅದೊಂದು ಫಾರ್ಮೆಟ್ ಇರ್ತಾರೆ. ಆ ಫಾರ್ಮೆಟು ಕೊಟ್ಟಿದ್ದೀವಿ ಅವ್ರಿಗೆ. ಎಲ್ಲ ಬ್ಯಾಂಕರ್ಸ್ಗೂ ಸ್ಟ್ರಿಕ್ಟ್ ಡೈರೆಕ್ಷನ್ ಕೊಟ್ಟಿದ್ದೀವಿ ನಾವು. ಅವ್ರಿಗೆ ಅವ್ರ ಕಡೆಯಿಂದ ಅಫಿಡೇಟ್ ತೊಗೊಳ್ರಿ, ರೈತರ ಕಡೆಯಿಂದ ಅಫಿಡೇಟ್ ತೊಗೊಂಡು ನೀವು ಇನ್ಶೂರೆನ್ಸ್ ಅಮೌಂಟನ್ನು ಕಟ್ಟಿಸ್ಕೊಡ್ರಿ ಅಂತ ಹೇಳಿದ್ವಿ. ಆ ಪ್ರಕಾರ ಸ್ಟಾರ್ಟ್ ಮಾಡಿದರು. ಎಲ್ಲೇ 1-2 ಕಡೆ ಕಂಪ್ಲೇಂಟ್ ಬಂದು ನಮ್ಮ ಗಮನಕ್ಕೆ ತಂದರೆ ಇಮಿಡಿಯೇಟಾಗಿ ನಾವು ಅಟೆಂಡ್ ಮಾಡಿ. ನಿನ್ನೆ ಕೆನರಾ ಬ್ಯಾಂಕಿನಾಗ ರೈತರು ಫೋನ್ ಮಾಡಿದರು. ನಾವು ಬೆಳಗಾವಿ ಮೀಟಿಂಗ್ ಆಯಿತು, ಎಲೆಕ್ಷನ್ ಮೀಟಿಂಗ್ SIRದು. ಕೆನರಾ ಬ್ಯಾಂಕಿನಿಂದ ಕಂಪ್ಲೇಂಟ್ ಬಂದಾಗ ಇಮಿಡಿಯೇಟ್ ನಮ್ಮ ಸಿಬ್ಬಂದಿನ ಕೆನರಾ ಬ್ಯಾಂಕಿಗೆ ಕಳಿಸಿದ್ವಿ. ಅವ್ರ ಸಿಬ್ಬಂದಿ ರಜೆ ಇದ್ದಿದ್ದಕ್ಕೆ ಮತ್ತೊಬ್ಬನ ಸಪ್ರೇಟ್ ಅದಕ್ಕಾಗಿ ಕುಂದಿರ್ತೀವಿ. ಆಮೇಲೆ DCC ಬ್ಯಾಂಕ್ನವ್ರಿಗೂ ನಾನು ಡೈರೆಕ್ಷನ್ ಕೊಟ್ಟೀನಿ. 2 ತಾಸು ಲೇಟ್ ಆದರೂ ಚಿಂತಿಲ್ಲ, ಒಬ್ಬ ಸಿಬ್ಬಂದಿನ ಸಪ್ರೇಟ್ ಕುಂದಿರಿಸಿ ಬಂದಿರುವಂಥ ಎಲ್ಲ ರೈತರಿಗೂ ಕಡ್ಡಾಯವಾಗಿ ನೀವು ಇನ್ಶೂರೆನ್ಸ್ ತುಂಬಿಸ್ಕೊಡ್ರಿ ಅಂತ ನಾವು ಡೈರೆಕ್ಷನ್ ಕೊಟ್ಟಿದ್ದೆವು. ಇನ್ನೊಂದು ಏನು ಸಮಸ್ಯೆ ಅಂದರೆ, ಈಗ ಲೋನ್ ಇದ್ದವರು ಬ್ಯಾಂಕ್ನಾಗ ತುಂಬ್ತಾರೋ. ಈಗ ಆಲ್ರೆಡಿ ನಮ್ಮ ರೈತರು ಕೆಲವೊಂದಿಷ್ಟು ಈ ಕಡೆ ಭಾಗದ ಇನಾಮೊಂಗಲ, ಚಿಕ್ಕುಳಿಗೇರಿ, ಹಿರೇಗೊಳ್ಳಿಗೇರಿ, ಹಂಚಿನಾಳ, ಹಿರೇಕೊಂಬಿ ಈ ಭಾಗದ ರೈತರು ಆಲ್ರೆಡಿ ಅಮೌಂಟ್ದಾಗ ಕಟ್ಟಿಬಿಟ್ಟಾರೆ. ಈಗ ನಾವು ಮೊನ್ನೆ ಅವರು ನಮ್ಮ ಇನ್ಶೂರೆನ್ಸ್ ಕಂಪ್ನಿಯವರು ಬಂದಿದ್ರು ಮೀಟಿಂಗ್ಗೆ. ಈಗ ಇಫ್ಕೋ ಇನ್ಶೂರೆನ್ಸ್ ಕಂಪ್ನಿಯವರು ಈ ವರ್ಷದಿಂದ ಹೊಸ ಕಂಪ್ನಿ ಆಗಿದೆ. ಅದು ಲಾಸ್ಟ್ ಇಯರ್ ಇದ್ದಿದ್ದು ಚೇಂಜ್ ಆಗಿದೆ ರೀ. ಸೊ ಅವ್ರು ಕೇಳಿದ್ರೆ ಅವ್ರ ಹತ್ರನೂ ಕ್ಲಾರಿಫಿಕೇಶನ್ ಇಲ್ಲ ಅದ್ರ ಬಗ್ಗೆ. ಈಗ ಅದಕ್ಕೆ ಹೆಂಗೆ ನಾವು ಕೇಳಿದೆವು, ಈಗ ರೈತರು ಆಲ್ರೆಡಿ ಕಟ್ಟಿ ಬಿಟ್ಟಿದ್ದಾರೆ, ಅದಕ್ಕೆ ಯಾರು ಜವಾಬ್ದಾರಿ ಹೆಂಗೆ ಅಂತ ಕೇಳಿದಾಗ, ಇಲ್ಲ ಸರ್ ನಮಗೂ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ, ನಾನು ಅಲ್ಲಿ ನಮ್ಮ ಇವ್ರದ್ದು ಹೆಡ್ ಆಫೀಸಿಗೆ ಮಾತಾಡಿ ನಾವು ಉತ್ತರ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದೇ ರೀ, ಅದಕ್ಕೆ ಉತ್ತರ ಕೊಟ್ಟಿಲ್ಲ ಅವ್ರ. ಇವತ್ತು ಮಾತಾಡ್ತೀನಿ. ನಾನು ಬೆಳಗಾವಿಯಾಗಿದ್ದೀನಿ.